ಹಲೋ ಗಾಯ್ಸ್, ನಾನಿವತ್ತು ಬಂದಿರುವುದು ಬೇರೆಲ್ಲಿಗಲ್ಲ, ಆರ್ಯ ಉಪಹಾರಿಗಾಗಿದೆ. ಇಲ್ಲಿ ಬಂದಿರುವುದು ಬೇರೆಂತಕ್ಕೂ ಅಲ್ಲ, ಮಧ್ಯಾಹ್ನದ ಊಟಕ್ಕಾಗಿ ನಾನು ಬಂದಿರುವುದು ಆರ್ಯ ಉಪಹಾರಿಗಾಗಿದೆ. ಹಾಗೆ ಬಂದ ನಂತರ ಕೈಯೆಲ್ಲ ವಾಶ್ ಮಾಡಿ ನಂತರ ಟೇಬಲ್ನಲ್ಲಿ ಕೂತ್ಕೊಂಡಿದ್ರು. ನಂತರ ನಾನು ಸ್ವಲ್ಪ ವೀಡಿಯೋ ಎಲ್ಲ ತೆಗೆದೆ, ಅಲ್ಲಿನ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ತೆಗೆದೆ. ಅಲ್ಲಿ ಸಂಜೆ ಹೊತ್ತಿಗೆ ತುಂಬ ಸ್ಪೆಷಲ್ ಐಟಮ್ಸ್ ಇದೆ. ಹಾಗೆ ಈಗ ನಾನು ಅಕ್ಕನ ಜೊತೆ ಬಂದಿರೋ ಕಾರಣ ಅವಳು ಮೀಲ್ಸ್ ಆಗಿದೆ ಆರ್ಡರ್ ಮಾಡಿದ್ಲು. ಹಾಗೆ ಉಪ್ಪಿನಕಾಯಿ ಮತ್ತು 2-3 ಪದಾರ್ಥಗಳಿತ್ತು, ಮತ್ತು ಮೊಸರು, ಹುಳಿ ಪದಾರ್ಥ, ಹಪ್ಪಳ ಎಲ್ಲ ಇತ್ತು. ಅದೆಲ್ಲ ಆಗಿ ಅವಳದನ್ನು ತಿನ್ನಲಿಕ್ಕಾಗಿ ಶುರು ಮಾಡಿದ್ಲು. ಹಾಗೆ ಹೇಗಿದೆ ಅಂತ ಕೇಳಿದಾಗ ಅವಳು ಹೇಳಲು ತುಂಬ ಚೆನ್ನಾಗಿದೆ ಅಂತ. ಅವಳ ಮುಖಭಾವದಿಂದಲೇ ನನಗೆ ತಿಳಿಯಿತು ಅದು ತುಂಬ ಚೆನ್ನಾಗಿತ್ತಂತ. ಹಾಗೆ ನಾನು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ, ಆದ ಕಾರಣ ಅದು ಬಂದ ತಕ್ಷಣ ನಾನು ಬೇಗನೆ ಪ್ಲೇಟಿಗೆಲ್ಲ ಹಾಕಿದೆ, ಕಚ್ಚಂಬರನಿಗೆ ಹಾಕಿ ತಿಂದೆ. ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನಂತರ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತಿದ್ದಾರೆ ಅಂತ ವಿಡಿಯೋ ತೆಗೆದೆ, ಅದು ಹೇಗೆ ಮಾಡ್ತಿದ್ದಾರೆ ಎಲ್ಲ ವಿಷಯವನ್ನು ತಿಳಿದೆ. ನಂತರ ಇಲ್ಲಿ AC ರೂಮ್ ಕೂಡ ಅವೈಲೇಬಲ್ ಆಗಿದೆ. ಇದು ಕ್ಯಾಶ್ ಕೌಂಟರ್. ಇಲ್ಲಿ ಬೇಕರಿ ಐಟಮ್ಸ್ ಕೂಡ ಇದೆ ನೋಡಿ, ಹೀಗೆ ಸಂಜೆ ಹೊತ್ತಿಗೆ തിന്നുವಂಥ സ്നാക്സ് ಎಲ್ಲ. ഞാനിപ്പോൾ ഉള്ളത് ആര്യഭവനിൽ. ഇവിടെ മീൽസ് കഴിക്കാൻ വന്നത്. നല്ല കർണാടക സ്റ്റൈലിൽ മീൽസ് ഒക്കെ കഴിക്കണമെങ്കിൽ ഇവിടെ വന്ന് കഴിക്കാം. ടേസ്റ്റ് ചെയ്യാം, ട്രൈ ചെയ്തോന്നു. താങ്ക് യു. എങ്ങനെയുണ്ട് ഇവിടുത്തെ ഫുഡ്? ഞാൻ സ്ഥിരം കസ്റ്റമറാണ്. പിന്നെ മണ്ടേ ഞാൻ ഇങ്ങോട്ടേ വരുന്നത്. മസാല ദോശ തിന്നാൻ വരുന്നത്. മസാല ദോശ തിന്നാൻ വേണ്ടിയിട്ടാണ് ഞാൻ വരുന്നത്. ഇപ്പോഴും നല്ല ಕಸ್ಟಮರ್ ಸರ್ವಿಸ್ ಎಲ್ಲ ನನ್ನುಂಟು. ಟೇಸ್ಟ್ ಎಲ್ಲ ಸೂಪರ್. ನಾವು ಇಲ್ಲಿ ಮೀಲ್ಸ್ ತಿಂದಿದ್ದು ಸೂಪರ್ ಇತ್ತು. ಇಲ್ಲಿ ಬಂದು ನಿಮಗೆ ಸಹ ಟ್ರೈ ಮಾಡ್ತೀವಿ. ಹೇಗಿತ್ತು ಇಲ್ಲಿನ ಫುಡ್? ಸ್ಪೆಷಲ್ ಜ್ಯೂಸ್ ಅಂದರೆ ಮಿಂಟ್ ಆಗಿತ್ತು. ಹಾಗೆ ಇಲ್ಲಿ ಝೊಮ್ಯಾಟೊ ಆರ್ಡರ್ ಕೂಡ ಇದೆ. ನಂತರ ಇದು ಬರುವುದು KSRTCಯ ಅಪೋಸಿಟ್ ಆರ್ಯ ಉಪಹಾರ್.